ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಬಸಮ್ಮ. ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಯಾವ ಊರಿಂದ ಬಂದಿದ್ದೀರಾ? ಬಂದಿರೋದು ಶಿವಮೊಗ್ಗದಿಂದ. ಶಿವಮೊಗ್ಗ. ಏನ್ ಸಮಸ್ಯೆ ಇತ್ತು ನಿಮಗೆ? ಏನಕ್ಕೋಸ್ಕರ ಇಲ್ಲಿ ಆಯುರ್ಮಠಕ್ಕೆ ಬಂದಿದ್ದೀರಾ? ಏನಾಗಿತ್ತು? ಮಂಡಿ ನೋವಿಗೆ. ಮಂಡಿ ನೋವು ಬಂದಿದ್ದ? ಎಷ್ಟು ವರ್ಷದಿಂದ? 2 ವರ್ಷ ಆಯ್ತು. 2 ವರ್ಷದಿಂದ. ಏನು ಒಂಚೂರು ನಡೆಯಕ್ ಆಗ್ತಾ ಇರ್ಲಿಲ್ವಾ? ಸ್ವಲ್ಪ ಇತ್ತು, ಜಾಸ್ತಿ ಆಗ್ಬಿಟ್ಟು ಅದಕ್ಕೋಸ್ಕರ ತಿಳ್ಕೊಂಡು ಇಲ್ಲಿ ಬಂದೆ. ಬರೀ ಮಂಡಿ ನೋವು ಮಾತ್ರನಾ? ಬರೀ ಮಂಡಿ ನೋವು ಅಷ್ಟೇ ಸರ್. 2 ಬೇರೆ ಬೆನ್ನೋವು, ಕಾಲಲ್ಲಿ ಸೆಳೆತ ಏನೂ ಇರ್ಲಿಲ್ವಾ? ಇಲ್ಲ. ಎಲ್ಲೆಲ್ಲಿ ತೋರಿಸಿದ್ರು ಮುಂಚೆ? ಅಲ್ಲೇ ದಾವಣಗೆರೆಯಲ್ಲಿ ಮಸಾಜ್ ಮಾಡಿಸಿದ್ವಿ ಸರ್, ಕರೆಂಟಿಂದು. ಅದು ಸರಿ ಹೋಗ್ಲಿಲ್ಲ. ಆಮೇಲೆ ಎಲ್ಲೂ ಹೋಗ್ಲಿಲ್ಲ. ಇತ್ತಿತ್ತಲಾಗಿ ಒಂದ್ ಸ್ವಲ್ಪ ಕಡಿಮೆ ಆದಂಗ ಆಗಿತ್ತು, ಸ್ಟಾರ್ಟ್ ಆಯ್ತು. ಅದು ಶುರು ಆಯ್ತು. ಅಂದ್ರೆ ಏನ್ ನೋವು ಅಂದ್ರೆ ಏನು ನಡೆಯಕ್ ಆಗ್ತಾ ಇರ್ಲಿಲ್ವಾ? ಹಿಂಗೆ ನೋವು ಬರುತ್ತೆ ಸರ್, ಕುಂಟಿಗೆ ಓಡಾಡೋದಕ್ಕೆ, ನಿಂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ನೋವು ಬರೋದು. ಇಲ್ಲಿ ಹೆಂಗ್ ಗೊತ್ತಾಯ್ತು ನಿಮ್ಗೆ ಆಯುರ್ಮಠಮ್ಮ? ಹಿಂಗೆ ಹೇಳಿದ್ರು ಸರ್ ಯಾರು. ಬೇರೆಯವ್ರ ಚಿಕಿತ್ಸೆ ತಗೊಂಡವ್ರು ಹೇಳಿದ್ದ? ಚಿಕಿತ್ಸೆ ತಗೊಂಡವ್ರು ಹೇಳಕ್ಕೆ ಅದೇ ನಮ್ಮ ಪುಷ್ಪ, ನಮ್ಮ ನಾದಿನಿ ಸಾಕಮ್ಮ ಅವರು ಬಂದ್ರು. ಓಹೋ, ಅವ್ರಿಗೇನಾಗಿತ್ತು? ಅವ್ರಿಗೂ ಮಂಡಿ ನೋವು, ಒಬ್ರಿಗೆ ಕಾಲು ನೋವು, ಸಣ್ಣ ನೋವು ಅಂತ ಬಂದಿದ್ರು. ಅವ್ರು ಹೇಗಿದ್ದಾರೆ ಈಗ? ಚೆನ್ನಾಗಿದೆ ಸರ್. ಅವರು 3 ದಿವಸ ಇದ್ದು ಹೋದ್ರಲ್ಲ, ಬಂದು ಭಾಳ ಆರಾಮಾಗಿದ್ದೀವಿ, ಸುಮ್ಮನೆ ಹೋಗ್ಲಿ ಅನ್ನಕ್ಕೆ ನಾವು ಇಲ್ಲಿಗೆ ಬಂದಿದ್ದ ನೀವು? ಸರಿ. ಇಲ್ಲಿ ಎಷ್ಟು ದಿನ ಇದ್ರಿ ಟ್ರೀಟ್ಮೆಂಟ್? ಅದೇ 12 ದಿವಸ ಮೊದಲು, ಈಗ 3 ದಿವಸ ಸರ್. 3 ದಿವಸ. ಹೇಗ್ ಅನಿಸ್ತಾ ಇದೆ ಮೊದ್ಲಿಗೂ ಈಗ್ಲಿಗೂ ನಿಮ್ಗೆ? ಚೆನ್ನಾಗಾಯ್ತು ಸರ್. ನೋವೆಲ್ಲ ಏನಿಲ್ವಾ ಈಗ? ಇಲ್ಲ ಸರ್. ಸೆಳೆತ ನೋವು ಏನೂ ಇಲ್ಲ? ಮಂಡಿ ಚಿಪ್ಪ ನೋವು ಎಲ್ಲ ಕಮ್ಮಿ ಆಗಿದೆಯಾ? ಕಮ್ಮಿ ಆಗಿದೆ ಸರ್. ಓಕೆ. ಇಲ್ಲಿ ಹೇಗಿತ್ತು? ಇಲ್ಲಿ ಊಟೋಪಚಾರ, ನಿಮಗೆ ಔಷಧಿ ಉಪಚಾರಗಳೆಲ್ಲ ಹೇಗಿತ್ತು? ಚೆನ್ನಾಗಿದೆ ಸರ್. ಎಲ್ಲ ನಾವು ಹೇಳಿ ಫ್ರೆಂಡ್ ಕರ್ಕೊಂಬಂದಿವಿ ಸರ್. ಬೇರೆಯವ್ರನ್ನ ಕರ್ಕೊಂಬಂದಿದ್ದೀರಾ ಜೊತೆಗೆ? ಇನ್ನೂ 1-2-3 ಬರೋರು ಬೇರೆಯವ್ರಿಗೆ ಹೇಳಿದಿರಾ ನೀವು ಚೆನ್ನಾಗಿ ಆಗ್ತೀರಾ ಬನ್ನಿ ಅಂತ? ಸುಮ್ಮನೆ ಅಲ್ಲಿ ಇಲ್ಲಿ ಆಪರೇಷನ್ ಮಾಡಿಸ್ಕೋಬೇಡ್ರಿ, ಬಹಳ ಚೆನ್ನಾಗ್ ಮಾಡ್ತಾರೆ ಅಂತ ಎಲ್ಲರಿಗೂ ಹೇಳಿದೀವಿ ಸರ್. ಹೇಳಿದವ್ರಿಗೆಲ್ಲ, ನಮ್ಮ ನೋಡಕ್ ಬರ್ತಾರಲ್ಲ ಅವ್ರಿಗೆಲ್ಲ ಹೇಳ್ತಾ ಇದೀವಿ ಸರ್. ಹೌದಾ? ಬಹಳ ಸಂತೋಷ. ಹೇಗಿತ್ತು ಇಲ್ಲಿ ನಿಮ್ಗೆ ಸ್ಟಾಫ್ ಗಳೆಲ್ಲ ಹೇಗೆ ಚಿಕಿತ್ಸೆ ಮಾಡಿದ್ರು? ಇಲ್ಲ, ಚೆನ್ನಾಗಿ ನೋಡ್ಕೊಂಡ್ರ ಸರ್. ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರ ಸರ್. ಊಟ ತಿಂಡಿ ಏನು ತೊಂದರೆ ಆಗ್ಲಿಲ್ವಾ? ತೊಂದರೆ ಇಲ್ಲ ಸರ್. ಏನು ನೀವು ಈ ವಿಡಿಯೋ ಮೂಲಕ ನಿಮ್ಮಂಗೆ ನೋವಲ್ಲಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ಕಂದ್ರೆ ಅದೇ ಚೆನ್ನಾಗಿ ಆಗ್ತೀರಾ, ಅಲ್ಲಿಗೆ ಹೋಗಿ ನೋಡ್ರಿ, ನೀವು ಇನ್ನೊಬ್ರು ಕಳಿಸ್ತೀರಿ, ಮತ್ತೊಬ್ರಿಗೆ ಹೇಳ್ತೀರಿ ಅಂತ ಹೇಳ್ತಾ ಇದೀವಿ ಸರ್. ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ಸರ್? ಹಿಂಗಾಯ್ತು, ಹೋಗಿದ್ವಿ, ಬಹಳ ಚೆನ್ನಾಗಾಯ್ತು ಅಂದ್ರೆ ಅವ್ರು ಇನ್ನೊಬ್ರಿಗೆ ಹೇಳೋದು, ಅವ್ರು ಬಂದ್ರು ಮತ್ತೆ ಇನ್ನೊಬ್ರಿಗೆ ಹೇಳೋದು, ಹಿಂಗ್ ಮಾಡ್ತಾರೆ ಸರ್. ಅಂದ್ರೆ ಈ ಆಯುರ್ವೇದ ಅಂದ್ರೆ ನಿಮ್ಗೆ ಮರ್ಮ ಚಿಕಿತ್ಸೆ ಅಂದ್ರೆ ನಂಬಿಕೆ ಇತ್ತ ಮುಂಚೆ ಬರುವಾಗ? ನಂಬಿಕೆ ಇರಲಿಲ್ಲ ಸರ್, ನೋಡೋಣ ಅಂತ ಬಂದ್ವಿ. ಬರೀ ಪರೀಕ್ಷೆ ಮಾಡೋದ? ಅವ್ರು ಹೇಳಿದ್ರಲ್ಲ ನಮ್ಮ ನಾದಿನಿ ಅವರು, ಆ ವಿಶ್ವಾಸದ ಮೇಲೆ ಅವರೇ ಹೋಗಿದ್ದಾರೆ ಅಂದಾಗ ನಾವು ಹೋಗೋದೇನು ಅಂತ ಬಂದ್ವಿ ಸರ್. ನಮಗ್ ಗೊತ್ತಾಯ್ತಲ್ಲ, ನಾವ್ ಇನ್ನೊಬ್ರಿಗೆ ಹೇಳ್ತೀವಿ. ಆಗ್ಲಿ. ಒಂದ್ಸರಿ ನಡು ತೋರಿಸ್ತೀರಮ್ಮ? ನಡು ತೋರಿಸ್ತೀರಾ? ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟ್ ಆಗಿ ನಡೀತೀರಾ? ಬನ್ನಿ ಅಮ್ಮ. ಈಗ ನಿಮ್ಗೆ ಮಂಡಿ ನೋವು ಇರ್ತಾರೆ, ಏನ್ ಕಾಣ್ತಾ ಇಲ್ಲ. ಸೊ ಪೂರ್ತಿ ಆರಾಮಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಆಗ್ಲಿ ಅಮ್ಮ. ನಿಮಗೆ ದೇವರು ಸರ್ವ ಆರೋಗ್ಯ ಕೊಟ್ಟರು. ಇಲ್ಲ, ದೇವ್ರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಮ್ಮ. ನೀವು ಕಳಿಸ್ಕೊಡೋರ್ಗು ಎಲ್ಲರಿಗೂ ಆರೋಗ್ಯ ಪೂರ್ತಿಯಾಗಿ ಸಿಕ್ಲಿ ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳಮ್ಮ. ಧನ್ಯವಾದ. ಇಲ್ಲಿ ನಮ್ಮ ಮೈಸೂರು ನಮ್ಮ ದೊಡ್ಡ ಮಗಳಿದ್ದಾಳೆ ಸರ್, ಬಂದ್ರೆ ಇವತ್ತು. ಅವ್ರು ಒಂದ್ ಸ್ವಲ್ಪ ಅದೇ ಇವತ್ತು ಇಮ್ಮಿಡಿ ತೋರ್ಸ್ಕೊಂಡು ಹೋಯ್ದ್ರಲ್ಲ ಸರ್, ಅವ್ರು ಬಂದರೆ ಅವ್ರ ಮನೆ ಐತಿ ಇಲ್ಲಿ, ಮಗಳ ಮನೆ. ನಮ್ಗೇನ್ ತೊಂದ್ರೆ ಇಲ್ಲ, ಬೇಕಾದಾಗ ಹೇಳ್ತೀವಿ. ಆರೋಗ್ಯ ಒಂದ್ ಚೆನ್ನಾಗಾದ್ರೆ ಸಾಕು. ಅದೇ ದೇವ್ರ ಏನ್ ತೊಂದ್ರೆ ಇಲ್ಲ ಸರ್, ಊಟ ತಿಂಡಿ ಎಲ್ಲ ಚೆನ್ನಾಗಿರ್ತದೆ ಸರ್. ಆಗ್ಲಿ ಅಮ್ಮ. ಸಂತೋಷ. ನಿಮ್ಮ ಮನಸ್ಸಲ್ಲಿರೋದನ್ನ ಹಂಚ್ಕೊಂಡ್ರಲ್ಲ, ಬಹಳ ಸಂತೋಷ ಆಯ್ತು. ಸಂತೋಷವಾಗಿದ್ದೀವಿ ಸರ್. ಆಗ್ಲಿ. ಧನ್ಯವಾದಗಳಮ್ಮ. ಧನ್ಯವಾದಗಳು. ಹಿಂಗಾದವ್ರಿಗೆ ಹೇಳ್ತೀವಿ, ನಮಗೆ ಪುಣ್ಯ ಬರುತ್ತೆ. ತುಂಬಾ ಸಂತೋಷ. ಥ್ಯಾಂಕ್ ಯು. ಆಯ್ತು ಸರ್.